ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಸ್ತಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಒಂದು ಕೊನೆ ಹಂತದ ತಯಾರಿ ಯಾವ ರೀತಿ ಇರಬೇಕಂತ ಒಂದು ಉದ್ದೇಶ ಇಟ್ಟುಕೊಂಡು ಒಂದು ವಿನೂತನ ಪ್ರಯತ್ನ ನಮ್ಮದಾಗಿದೆ. ಮುಖ್ಯ ಅತಿಥಿಗಳಾಗಿ ರಾಜಶಾಸ್ತ್ರ ವಿಷಯದ ಸಾಕಷ್ಟು ಪರಿಣಿತಿ ಹೊಂದಿರತಕ್ಕಂಥ ಯಲ್ಲಾಲಿ ಎನ್ ಪ್ಯಾಟಿ ಅವರು ನಮ್ಮ ಜೊತೆಲಿದ್ದಾರೆ. ಅವರು ರಾಜಶಾಸ್ತ್ರ ಉಪನ್ಯಾಸಕರಾಗಿ ಕಳೆದ 6 ವರ್ಷಗಳಿಂದ PP ಬಸವರಾಜ್ ಪಾಟೀಲ್ ಸೇಡಂ ಪದವಿ ಪೂರ್ವ ಕಾಲೇಜು ಅಫಜಲ್ಪುರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ರಾಜಶಾಸ್ತ್ರದ ವಿಷಯದಲ್ಲಿ ಸಾಕಷ್ಟು ಅನುಭವ ಇದ್ದು ಕಳೆದ 6 ವರ್ಷದಿಂದ ಸೇವೆಯಲ್ಲಿ ತೊಡಗಿದ್ದಾರೆ. ಇದರ ಬಗ್ಗೆ ಈ ರಾಜಶಾಸ್ತ್ರದಲ್ಲಿ ದ್ವಿತೀಯ PUC ಅಂತಿಮ ಹಂತದಲ್ಲಿ ಯಾವ ರೀತಿ ತಯಾರಿ ಮಾಡ್ಕೋಬೇಕು, 100ಕ್ಕೆ 100 ಯಾವ ರೀತಿ ಅಂಕ ಪಡೆದುಕೊಳ್ಳಬೇಕು ಅಂತ ಈ ಪ್ರಮುಖವಾಗಿ ಈ ಚರ್ಚಾಕೂಟವನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್. ನಮಸ್ಕಾರ ಸರ್, ತುಂಬ ಹೃದಯದ ಧನ್ಯವಾದಗಳು ಸರ್. ಏನಂದ್ರೆ ರಾಜಶಾಸ್ತ್ರದ ವಿಷಯದ ವೈಶಿಷ್ಟ್ಯ ಕುರಿತು ಸ್ವಲ್ಪ ಅದರ ವಿವರಣೆ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಸರ್, ರಾಜ್ಯಶಾಸ್ತ್ರ ವಿಷಯ ವಿಶೇಷವಾಗಿ ಹೇಳ್ಬೇಕಂದ್ರೆ ಇದು ತನ್ನದೇ ಆದ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂಥ ವಿಷಯ. ರಾಜ್ಯಶಾಸ್ತ್ರ ಒಂದು ಮಾಸ್ಟರ್ ಸೈನ್ಸ್ ಅಂತ ಹೇಳ್ತೇವೆ, ಅಂದರೆ ಶ್ರೇಷ್ಠ ವಿಜ್ಞಾನ. ಈ ವಿಜ್ಞಾನವನ್ನು ನಾವು 3 ಭಾಗಗಳಾಗಿ ಅಧ್ಯಯನ ಮಾಡ್ತೇವೆ: ಭೌತ ವಿಜ್ಞಾನ, ಜೀವ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಅಂತೇಳಿ. ಭೌತ ವಿಜ್ಞಾನದಲ್ಲಿ ನಾವು ಈ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಅಂತೇಳಿ 2 ಭಾಗಗಳಾಗಿ ಓದ್ತೇವೆ. ಅದರಂತೆ ಜೀವ ವಿಜ್ಞಾನದಲ್ಲಿ ಜೀವಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ 2 ವಿಷಯಗಳಾಗಿ ನಾವು ವಿಂಗಡಣೆ ಮಾಡಿದ್ದೇವೆ. ಅದೇ ರೀತಿ ಸಮಾಜ ವಿಜ್ಞಾನ ಅಂತ ಬಂದಾಗ ಇದರಲ್ಲಿ ಹಲವಾರು ಒಂದು ವಿಷಯಗಳು ಕಾಣ್ತೇವೆ. ಅದರಲ್ಲಿ ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ನೀತಿಶಾಸ್ತ್ರ, ರಾಜ್ಯಶಾಸ್ತ್ರ, ಈ ರೀತಿಯಾಗಿ ಆ ವಿಷಯಗಳಲ್ಲಿ ಅತ್ಯಂತ ಶ್ರೇಷ್ಠ ವಿಷಯ ಯಾವುದಾದ್ರೂ ಇದ್ರೆ ಅದು ರಾಜ್ಯಶಾಸ್ತ್ರ. ಯಾಕೆ ರಾಜ್ಯಶಾಸ್ತ್ರವನ್ನು ನಾವು ಶ್ರೇಷ್ಠ ವಿಜ್ಞಾನ ಅಂತೇಳಿ ಕರಿತೇವೆ ಅಂದ್ರೆ, ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಆ ವಿಷಯವನ್ನು ಅಧ್ಯಯನ ಮಾಡಿದವರಲ್ಲಿ ಅರಿಸ್ಟಾಟಲ್ ಮೊದಲಿಗರು. ರಾಜ್ಯ ಮತ್ತು ಸರ್ಕಾರದ ಕುರಿತು ಸಮಗ್ರವಾಗಿ ನಮಗೆ ತಿಳಿಸ್ಕೊಡ್ತಾರೆ ರಾಜ್ಯಶಾಸ್ತ್ರ ವಿಷಯ. ಮಾಸ್ಟರ್ ಸೈನ್ಸ್ ಅಂತೇಳಿ ಮತ್ತು ಶ್ರೇಷ್ಠ ವಿಜ್ಞಾನ, ಇನ್ನೊಂದು ಪದ ಬಳಸ್ಯಾರ, ಉತ್ಕೃಷ್ಟ ವಿಜ್ಞಾನ ಅಂತೇಳಿ. ಉತ್ಕೃಷ್ಟ ವಿಜ್ಞಾನ, ಉತ್ಕೃಷ್ಟ ಅಂದರೆ ಶ್ರೇಷ್ಠ ಅಂತೇಳಿ. ಇಲ್ಲಿ ರಾಜ್ಯಶಾಸ್ತ್ರ ವಿಷಯದ ಕುರಿತು ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ಗ್ರೀಕ್ ತತ್ವಜ್ಞಾನಿಗಳು ಅಧ್ಯಯನ ಮಾಡ್ಯಾರ. ಅವರಿಗಿಂತ ಮೊದಲೇ ಭಾರತೀಯರು ಸಹ ಅಧ್ಯಯನ ಮಾಡ್ಯಾರ. ಅಪಾರವಾದ ಪಾಂಡಿತ್ಯ ಹೊಂದಿದ್ದರು. ಅದರಲ್ಲಿ ವಿಶೇಷವಾಗಿ ನಾವು ಹೇಳ್ಬೇಕಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು, ಕಮಂಡಕನ ನೀತಿಸಾರ, ರಾಮಾಯಣ, ಮಹಾಭಾರತ, ಮನುಸ್ಮೃತಿ, ಶುಕ್ರ ನೀತಿಸಾರ, ಇಂಥ ಎಲ್ಲ ಗ್ರಂಥಗಳಲ್ಲಿ ನಾವು ರಾಜ್ಯಶಾಸ್ತ್ರದ ಬಗ್ಗೆ ಗ್ರೀಕರಿಗಿಂತ ಮೊದಲೇ ಅಪಾರ ಪಾಂಡಿತ್ಯ ಹೊಂದಿದ್ದೆವು. ಆದ್ರೆ ಇಲ್ಲಿ ಏನು ವ್ಯತ್ಯಾಸಪ್ಪ ಅಂದ್ರೆ, ಅವರಿಗೂ ನಮ್ಗೆ ಅವರು ಹೆಚ್ಚು ರಾಜಕೀಯ ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ರು. ನಮ್ಮ ಭಾರತೀಯರು ಧಾರ್ಮಿಕ ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ರು. ಹಾಗಾಗಿ ರಾಜ್ಯಶಾಸ್ತ್ರದ ಒಂದು ಕ್ರಮಬದ್ಧವಾದ ಮತ್ತು ವ್ಯವಸ್ಥಿತ ಅಧ್ಯಯನ ಭಾರತೀಯರಿಂದ ಆಗಲಿಲ್ಲ, ಬದಲಿಗೆ ಅದು ಗ್ರೀಕರಿಂದ ಆಯಿತು. ಅದರಲ್ಲಿ ವಿಶೇಷವಾಗಿ ನಾವು ಹೇಳ್ತೇವೆ ಸಾಕ್ರೆಟಿಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅಂತೇಳಿ. ಅದರಲ್ಲಿ ವಿಶೇಷವಾಗಿ ಅರಿಸ್ಟಾಟಲ್ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೇವೆ, ರಾಜ್ಯಶಾಸ್ತ್ರದ ತಂದೆ ಅಥವಾ ಪಿತಾಮಹ ಅಂತೇಳಿ. ಯಾಕೆ ನಾವು ಅವರನ್ನೇ ಕರಿತೇವೆ ಅಂತಂದಾಗ, ಇಲ್ಲಿ ರಾಜ್ಯಶಾಸ್ತ್ರವನ್ನ ಕ್ರಮಬದ್ಧವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ ಕೀರ್ತಿ ಅವರಿಗೆ ಸಲ್ತದೆ. ಹಾಗಾಗಿ ರಾಜ್ಯಶಾಸ್ತ್ರವನ್ನ ಒಂದು ಶ್ರೇಷ್ಠ ವಿಜ್ಞಾನ ಅಂತೇಳಿ ಕರೀಲಿಕ್ಕೆ ಸಾಧ್ಯ ಆಗಿದೆ. ಈ ರಾಜ್ಯಶಾಸ್ತ್ರ ವಿಷಯವನ್ನ ನಾವು PU ತರಗತಿಯಲ್ಲಿ ನಾವೊಂದು ವಿಷಯವನ್ನಾಗಿ ನೋಡ್ತೇವೆ. ಸೊ ವಿದ್ಯಾರ್ಥಿಗಳು PU ವಿಷಯವನ್ನ ಅತ್ಯಂತ ಅಚ್ಚುಕಟ್ಟಾಗಿ, ಈಗಾಗಲೇ ಎಷ್ಟೋ ವಿದ್ಯಾರ್ಥಿಗಳು ರಾಜ್ಯಶಾಸ್ತ್ರದಲ್ಲಿ 100ಕ್ಕೆ 100 ಅಂಕ ಪಡೆದ ಉದಾಹರಣೆ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗೊಂದಲಗಳಿರ್ತಾವೆ ಸರ್. 100ಕ್ಕೆ 100 ಯಾವ ರೀತಿ ಅಂಕ ಸ್ಕೋರ್ ಮಾಡಬಹುದು. ದ್ವಿತೀಯ PUC ವಿದ್ಯಾರ್ಥಿ ಯಾಕಂದ್ರೆ ವೆಬ್ ಕಾಸ್ಟಿಂಗ್ ಅದ, ಭಾಳ ಟಫ್ ರೀತಿ ಎಕ್ಸಾಮ್ ಅದ, ಸಾಕಷ್ಟು ಗೊಂದಲ ಉಂಟಾಗ್ತದ. ಅದಕ್ಕಾಗಿ ಈ ಒಂದು ರಾಜ್ಯಶಾಸ್ತ್ರದ ಸಾಕಷ್ಟು ಅನುಭವ ತಮ್ಮಲ್ಲಿ ಇದ್ದು ಸಾಕಷ್ಟು
ಇದು ವಿಶೇಷ ಪಾಂಡಿತ್ಯ ಹೊಂದಿದ್ರಿ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಸರ್, ದ್ವಿತೀಯ PUC ರಾಜ್ಯಶಾಸ್ತ್ರ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಮಾದರಿ ಇತ್ತು ಅಂತ ಸ್ವಲ್ಪ ತಿಳಿಸ್ಕೊಡ್ಬೇಕು. ಓಕೆ ಸರ್. ಕರ್ನಾಟಕ ರಾಜ್ಯದ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸರ್ ಅವರು ಈಗಾಗಲೇ ನನಗೊಂದು ಪ್ರಶ್ನೆ ಕೇಳಿದ್ರು. ಏನಪ್ಪಾ ಅಂದ್ರೆ, ಸರ್ ರಾಜ್ಯಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆ ಮಾದರಿ ಹೆಂಗಿರ್ತದೆ ಅಂತೇಳಿ. ಸೊ ಆ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಅಂತೇಳಿ ಈಗ ನಾನು ಸುದೀರ್ಘವಾಗಿ ತಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಸರ್, ರಾಜ್ಯಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆ 80 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರ್ತದೆ ಸರ್. 80 ಅಂಕಗಳಿಗೆ 80 ಮಾರ್ಕ್ಸ್ ಅಂತೇಳಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ 4 ವಿಭಾಗಗಳಿರ್ತವೆ ಸರ್. ABCD ಅಂತೇಳಿ 4 ವಿಭಾಗಗಳು. ಅದರಲ್ಲಿ ವಿಶೇಷವಾಗಿ ನಾವು ಪ್ರಶ್ನೆ ಸಂಖ್ಯೆ 1ರಿಂದ 7ನೇ ಪ್ರಶ್ನೆವರೆಗೂ ನಾವು ಕಾಣ್ತೀವಿ ಸರ್. ರೋಮನ್ ಸಂಖ್ಯೆ 1ರಿಂದ ರೋಮನ್ ಸಂಖ್ಯೆ 7ರವರೆಗೆ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ತೇವೆ. ಒಟ್ಟು 80 ಅಂಕಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ ಇರ್ತದೆ. 4 ವಿಭಾಗಗಳಿರ್ತಾವ, A ಇಂದ D ವರೆಗೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ, ಮೇಜರ್ ಕ್ವಶನ್ ನಂಬರ್ ರೋಮನ್ ಸಂಖ್ಯೆ 1ರಿಂದ ರೋಮನ್ ಸಂಖ್ಯೆ 7ರವರೆಗೆ ಇರ್ತದೆ ಸರ್. ಸರ್, ಇಲ್ಲಿ ನಾವು ಪ್ರಶ್ನೆಗಳು ಯಾವ್ಯಾವ ಪ್ರಶ್ನೆಗಳು ಯಾವ ಒಂದು ಮಾದರಿಯಲ್ಲಿ ಕೇಳಲಾಗ್ತದ ಅಂತಂದಾಗ ಸರ್, ರೋಮನ್ ಸಂಖ್ಯೆ 1ರಲ್ಲಿ ಸರ್ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ ಸರ್. ಇಲ್ಲಿ ಒಟ್ಟು 5 ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ ಸರ್. ಬಹು ಆಯ್ಕೆ ಅಂತಂದಾಗ ಮಲ್ಟಿಪಲ್ ಚಾಯ್ಸ್ ಅಂತ ಹೇಳ್ತೇವೆ ಸರ್. ಒಂದು ಪ್ರಶ್ನೆ ಕೊಡ್ತಾನೆ ಸರ್, 4 ಆಯ್ಕೆಗಳಿರ್ತಾವ್ರಿ. ಅಲ್ಲಿ ಸರಿಯಾದ ಉತ್ತರಕ್ಕೆ ವಿದ್ಯಾರ್ಥಿಗಳು ಉತ್ತರವನ್ನು ಆಯ್ಕೆ ಮಾಡಬೇಕಾಗ್ತದೆ. ಅದೇ ರೀತಿ ರೋಮನ್ ಸಂಖ್ಯೆ 2ರಲ್ಲಿ ಸರ್ ಇಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿರ್ತಾವೆ ಸರ್. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು 5 ಪ್ರಶ್ನೆಗಳಿರ್ತಾವೆ ಸರ್. ಇಲ್ಲಿನೂ ಒಂದು ಪ್ರಶ್ನೆಗೆ 1 ಅಂಕ ಅಂತೇಳಿ 5 ಅಂಕ, ಇಲ್ಲಿ ಒಂದು ಪ್ರಶ್ನೆಗೆ 1 ಅಂಕ ಅಂತೇಳಿ 5 ಅಂಕ ಸರ್. ನೋಡಿ, ಅದೇ ರೀತಿ ರೋಮನ್ ಸಂಖ್ಯೆ 3ರಲ್ಲಿ ಸರ್ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತೇಳಿ 5 ಪ್ರಶ್ನೆಗಳಿರ್ತಾವೆ ಸರ್. ಅಲ್ಲಿ ಒಂದು ಪ್ರಶ್ನೆಗೆ 1 ಅಂಕ ಅಂತೇಳಿ 5 ಅಂಕಗಳು ಸರ್. ಅದರ ಜೊತೆಗೆ ರೋಮನ್ ಸಂಖ್ಯೆ 4ರಲ್ಲಿ ಇಲ್ಲಿ ಸರ್ 1 ಅಂಕದ ಪ್ರಶ್ನೆಗಳು 5 ಇರ್ತಾವೆ ಸರ್. ಒಂದು ಪ್ರಶ್ನೆಗೆ 1 ಅಂಕ ಅಂತೇಳಿ ಇಲ್ಲಿನೂ ಸಹ 5 ಅಂಕಗಳು ಸರ್. ನೋಡಿ, ಭಾಗ ಎ ಯಲ್ಲಿ ಸರ್ ನಾ ಏನು 4 ವಿಭಾಗಗಳು ಇರ್ತಾವಂತಂದ್ರೆ ಸರ್, ಎ ಭಾಗದಲ್ಲಿ 1ರಿಂದ 4 ರೋಮನ್ ಸಂಖ್ಯೆ ಪ್ರಶ್ನೆಗಳು ನಾವು ಕಾಣ್ತೇವೆ ಸರ್. 1ರಿಂದ ರೋಮನ್ ಸಂಖ್ಯೆ 4ರವರೆಗೆ ಭಾಗ ಎ ಒಳಗೊಂಡಿರ್ತದೆ ಸರ್. ಅದೇ ರೀತಿ ಬಿ ಭಾಗ ಅಂತ ಬಂದಾಗ ಸರ್, ಬಿ ಭಾಗದಲ್ಲಿ ರೋಮನ್ ಸಂಖ್ಯೆ 5 2 ಅಂಕದ ಪ್ರಶ್ನೆಗಳಿರ್ತಾವೆ ಸರ್. 2 ಅಂಕದ ಪ್ರಶ್ನೆಗಳು ಸರ್. ಟೋಟಲಿ ಇಲ್ಲಿ 8 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಅದರಲ್ಲಿ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಸರ್. ಇಲ್ಲಿ ಆಯ್ಕೆಗಳಿರ್ತಾವೆ ಸರ್, ಚಾಯ್ಸಿಂಗ್. ನೋಡಿ, ಇವು ಟೋಟಲ್ ಪ್ರಶ್ನೆಗಳು 2 ಅಂಕದ 8 ಸರ್. ಅದರಲ್ಲಿ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿ ಅಂತ ಕೊಡ್ತಾರೆ ಸರ್. ಇನ್ನೊಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಇನ್ನೊಂದು ಅವಕಾಶ ಏನಪ್ಪಾ ಅಂದ್ರೆ ಸ್ಕೋರ್ ಮಾಡಕ್ ಸರ್. 8 ಪ್ರಶ್ನೆಗಳಲ್ಲಿ 5 ಕೇಳಿದ್ದಾರೆ ಅಂತೇಳಿ 5ಕ್ಕೆ 5 ಬರೀಬಾರ್ದು ಸರ್. ಯಾಕಂದ್ರೆ 5ಕ್ಕೆ 5 ಬರೆದ್ರಂದ್ರೆ ಯಾವ್ದಾದ್ರು ಒಂದು ಮಿಸ್ಟೇಕ್ಸ್ ಆಯ್ತು ಅಂದ್ರೆ ಅವ್ರ ಅಂಕಗಳು ಕಳೆದುಕೊಳ್ಳುವಂತ ಸಂಭವ ಇರುತ್ತೆ ಸರ್. ಅಲ್ಲಿ ಏನ್ ಮಾಡ್ಬೇಕು ಸರ್, 8 ಪ್ರಶ್ನೆಗಳಲ್ಲಿ ಸರಳವಾದಂತ 8 ಪ್ರಶ್ನೆಗಳಿದ್ದು ಅಂದ್ರೆ 8 ಪ್ರಶ್ನೆಗಳಿಗೆ ಉತ್ತರಿಸಬೇಕು ಸರ್. ಯಾಕಂದ್ರೆ ಇಲ್ಲಿ 1ರಿಂದ ಸೀರಿಯಲ್ ಆಗಿ 5 ಪ್ರಶ್ನೆಗಳು ಚೆಕ್ ಮಾಡಾಗ 5ಕ್ಕೆ 5 ಕರೆಕ್ಟ್ ಇತ್ತು ಅಂದ್ರ ಅಲ್ಲಿ 5ಕ್ಕೆ 5 10 ಅಂಕ ಸಿಗ್ತವೆ ಸರ್, 1ಕ್ಕೆ 2 ಅಂತೇಳಿ. ಇನ್ನು ಉಳಿದಂತವು ಏನು 3 ಬರೆದಿರ್ತಾರೆ ಸರ್, ಅವ್ರು ಹೆಚ್ಚುವರಿ ಅಂಕಗಳು ಅಂತೇಳಿ ಮಾಡ್ಕೋತಾರೆ ಸರ್. ಈ ರೀತಿ ಇಲ್ಲಿ 8 ಪ್ರಶ್ನೆಗಳನ್ನ ಕೇಳಲಾಗ್ತದೆ ಸರ್, 2 ಅಂಕದ ಪ್ರಶ್ನೆಗಳು. ಇನ್ನು ರೋಮನ್ ಸಂಖ್ಯೆ 6ರಲ್ಲಿ ಸರ್ 5 ಅಂಕದ ಪ್ರಶ್ನೆಗಳು ಸರ್. ಟೋಟಲ್ ಒಟ್ಟು 9 ಪ್ರಶ್ನೆಗಳಿರ್ತವೆ ಸರ್. 6ಕ್ಕೆ ಮಾತ್ರ ಉತ್ತರಿಸಿ ಅಂತ ಕೊಡ್ತಾರೆ ಸರ್. 9 ಪ್ರಶ್ನೆಗಳಲ್ಲಿ 6ಕ್ಕೆ ಮಾತ್ರ ಉತ್ತರಿಸಿ ಸರ್. ಇಲ್ಲಿ 5 ಅಂಕದ 6 ಅಂದ್ರ ಇಲ್ಲಿ 30 ಅಂಕ ಆಯ್ತು ಸರ್. ಇಲ್ಲಿ 2 ಅಂಕದ ಈಗಾಗಲೇ ನಾವು ನೋಡಿದೇವೆ ಸರ್. 5 ಬರಿಬೇಕಂದ್ರ 10 ಅಂಕ ಸರ್. ಸೊ ಅದೇ ರೀತಿ ರೋಮನ್ ಸಂಖ್ಯೆ 7ರಲ್ಲಿ ಕೊನೆಯದಾಗಿ ಹೇಳ್ತೀನಿ ಸರ್, ಇಲ್ಲಿ 10 ಅಂಕದ ಪ್ರಶ್ನೆಗಳು 4 ಇರ್ತಾವ ಸರ್.
ಅದರಲ್ಲಿ 2ಕ್ಕೆ ಮಾತ್ರ ಉತ್ತರಿಸಿ ಅಂತೇಳಿ ಕೊಟ್ಟಿರ್ತಾರೆ ಸರ್. 4 ಪ್ರಶ್ನೆಗಳು, ಅದರಲ್ಲಿ 2ಕ್ಕೆ ಮಾತ್ರ ಉತ್ತರ ಬರೀಬೇಕು ವಿದ್ಯಾರ್ಥಿಗಳಾದವರು. ಸೊ ಹಾಗಾಗಿ ಇಲ್ಲಿ 20 ಅಂಕಗಳು ಸರ್. ಸರ್ ಒಮ್ಮೆ ನೋಡೋಣ ಅಂಕಗಳು 80 ಮಾರ್ಕ್ಸಿಗೆ ಯಾವ ರೀತಿ ಆಗ್ತದ. 5 5 10 15 20 20 ಒಂದು ಇಲ್ಲಿ ಒಂದು 10 30 ಅಂಕಗಳು. 30 30 60 60 ಪ್ಲಸ್ 20 80 ಸರ್. ಒಟ್ಟು 80 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಸರ್. 4 ವಿಭಾಗಗಳು ಎ ಬಿ ಸಿ ಡಿ ಅಂತೇಳಿ. ಅದರಲ್ಲಿ 1ನೇ ರೋಮನ್ ಸಂಖ್ಯೆ ಪ್ರಶ್ನೆಯಿಂದ 7ನೇ ರೋಮನ್ ಸಂಖ್ಯೆ ಪ್ರಶ್ನೆವರೆಗೂ ಒಟ್ಟು 7 ಮಾದರಿಗಳನ್ನು ಒಳಗೊಂಡಿರ್ತದೆ ಸರ್. ಇಷ್ಟು ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿ ದ್ವಿತೀಯ PUC ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಾರೆ ಸರ್. ಈಗಾಗಲೇ ದ್ವಿತೀಯ PUC ಪರೀಕ್ಷಾ ರಾಜ್ಯಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ, ಎಷ್ಟು ಅಂಕ, ಯಾವ್ಯಾವ ಮಲ್ಟಿಪಲ್ ಚಾಯ್ಸ್ ಇರ್ತಾವೆ, ಅಂದಿಸು ಬರೆಯೋದು, ಫಿಲಿಂಗ್ ದ ಬ್ಲಾಂಕ್ಸ್, 1 ಮಾರ್ಕ್ಸ್ ಇಂದ 2 ಮಾರ್ಕ್ಸ್ ಇಂದ ಯಾವ ರೀತಿ ಬರ್ತಂತ ಸಮಗ್ರವಾಗಿ ಅದ್ಭುತವಾಗಿ ವಿವರಿಸಿರಿ. ಈಗ 3ನೇ ಪ್ರಶ್ನೆ ಏನಂದ್ರೆ, ದ್ವಿತೀಯ PUC ರಾಜ್ಯಶಾಸ್ತ್ರದಲ್ಲಿ 100ಕ್ಕೆ 100 ಯಾವ ರೀತಿ ಅಂಕ ಪಡೆದುಕೊಳ್ಳಬಹುದು ಅಂತ ಅದೊಂದು ವಿವರಿಸಿದ್ರೆ ಒಂದು ಚೆನ್ನಾಗಿರುತ್ತೆ. ಸರ್ ಒಳ್ಳೆಯ ಪ್ರಶ್ನೆ ಸರ್. ಈಗ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇದ್ದಿದೆ ಅದೇ ಸರ್. ದ್ವಿತೀಯ PUC ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳು ಒಂದು ವರ್ಷದವರೆಗೆ ಬಹಳ ಚೆನ್ನಾಗಿ ಓದಿರ್ತಾರೆ ಸರ್. ಆದರೆ 100ಕ್ಕೆ 100 ಅಂಕಗಳು ಯಾವ ರೀತಿ ಗಳಿಸಬೇಕು ಅನ್ನೋದರಲ್ಲಿ ಬಹಳಷ್ಟು ಎಡವುತ್ತಾರೆ ಸರ್. ಇಲ್ಲಿ ನನ್ನಿಂದ ಕೆಲವೊಂದು ಸಲಹೆಗಳನ್ನು ಕೊಡಕ್ಕೆ ಬಯಸ್ತೇನೆ ಸರ್. ಈಗ ನನ್ನ 6 ವರ್ಷದ ಒಂದು ಅನುಭವದಲ್ಲಿ ಸುಮಾರು 5 ವಿದ್ಯಾರ್ಥಿಗಳು ಈಗಾಗಲೇ ಸರ್ ನನ್ನ ವಿಷಯದಲ್ಲಿ ನಾನು ಬೋಧನೆ ಮಾಡುವಂತ ಒಂದು ಕಾಲೇಜಿನಲ್ಲಿ 5 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆದ ಉದಾಹರಣೆಗಳು ಸರ್. ಸೊ ಆ ಒಂದು ಆಧಾರದ ಮೇಲೆ ನಾನು ಹೇಳಬೇಕಪ್ಪ ಅಂದ್ರೆ ಸರ್, ನನ್ನ ವಿಷಯ ಬಹಳ ಅದ್ಭುತವಾಗಿರತಕ್ಕಂಥ ವಿಷಯ. ಈ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆಯೋದು ಬಹಳ ಕಷ್ಟ ಅಲ್ಲ ಸರ್, ಬಹಳ ಸುಲಭದ ಮಾತು. ಯಾವ ರೀತಿ ಅಂತಂದಾಗ ಒಟ್ಟು ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದಲ್ಲಿ 9 ಅಧ್ಯಾಯಗಳು ಸರ್. ಒಟ್ಟು ಅಧ್ಯಾಯಗಳ ಸಂಖ್ಯೆ 9 ಅಧ್ಯಾಯಗಳು ಸರ್. 9 ಅಧ್ಯಾಯಗಳು ಎಷ್ಟು ಸುಲಭವಾಗಿ ಅದಾವ ಸರ್. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕಷ್ಟ ಅಂತೇಳಿ ಯಾವುದೇ ರೀತಿ ಸರ್ಕಾರ ಅಲ್ಲಿ ಆ ರೀತಿ ಟಫ್ ಚಾಪ್ಟರ್ ನೀಡಿಲ್ಲ ಸರ್. ಈಗ ಎಕ್ಸಾಂಪಲ್ ಆಗಿ 9 ಅಧ್ಯಾಯಗಳನ್ನ ತಮ್ಮ ಮುಂದೆ ನಾನು ಕೆಲವೊಂದು ಪ್ರಸ್ತುತಪಡಿಸ್ತೀನಿ ಸರ್. ಅದರಲ್ಲಿ ಅಧ್ಯಾಯ 1 ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಅಂತೇಳಿ ಅಧ್ಯಾಯ ಬರುತ್ತೆ ಸರ್. 1ನೇದು. 2ನೇ ಅಧ್ಯಾಯದಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತೇಳಿ ಸರ್. 3ನೇ ಅಧ್ಯಾಯ ಬಂದಾಗ ಸರ್ ಭಾರತದಲ್ಲಿ ಆಡಳಿತ ಯಂತ್ರ ಸರ್. 4ನೇ ಅಧ್ಯಾಯ ಅಂತ ಬಂದಾಗ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಅಂತ ಸರ್. 5ನೇ ಅಧ್ಯಾಯ ಸರ್ ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು ಸರ್. 5 ಸರ್. 6ನೇ ಒಂದು ಅಧ್ಯಾಯ ಅಂತ ಬಂದಾಗ ಸರ್ ಭಾರತದ ನೂತನ ರಾಜಕೀಯ ಪ್ರವೃತ್ತಿಗಳು ಸರ್. 7ನೇ ಅಧ್ಯಾಯ ಸರ್ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಸರ್. 8ನೇ ಅಧ್ಯಾಯ ಸರ್ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಸರ್. 9ನೇ ಅಧ್ಯಾಯ ಸರ್ ಭಾರತದ ವಿದೇಶಾಂಗ ನೀತಿ ಸರ್. ಇಷ್ಟು ಸುಲಭದ ಒಂದು ಅಧ್ಯಾಯಗಳು ಸರ್. ಸರ್ ಇಲ್ಲಿ ಟೋಟಲ್ ಆಗಿ ರಾಜ್ಯಶಾಸ್ತ್ರದ ದ್ವಿತೀಯ PUC ವಿದ್ಯಾರ್ಥಿ 9 ಚಾಪ್ಟರ್ ಯಾವ ಚಾಪ್ಟರ್ ಮೇಲೆ ಎಷ್ಟು ಅಂಕ ಬರ್ತದೆ ಅದೊಂದು ಹೇಳ್ಕೊಡ್ಬೋದಾ? ಓಕೆ ಸರ್, ತುಂಬಾ ಒಂದು ಒಳ್ಳೆಯ ಪ್ರಶ್ನೆ ಸರ್. ಇಲ್ಲಿ 9 ಅಧ್ಯಾಯಗಳಲ್ಲಿ ಎಲ್ಲ ಅಧ್ಯಾಯಗಳನ್ನ ಓದಲೇಬೇಕು ಸರ್. ಇದು ಫಸ್ಟ್. ತದನಂತರ ಸರ್ ಇಲ್ಲಿ ಕೆಲವೊಂದು ಚಾಪ್ಟರ್ಗೆ ಜಾಸ್ತಿ ಒತ್ತು ಕೊಡ್ಬೇಕಾಗ್ತದೆ ಸರ್, ಹೆಚ್ಚು ಗಮನ ಹರಿಸಬೇಕಾಗ್ತದೆ ಸರ್. ಸರ್ ಇಲ್ಲಿ ನಾನು ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಹೌದಾ ಹೇಳೋದಾದ್ರೆ ಸರ್ 1ರಿಂದ 5 ಅಧ್ಯಾಯಗಳನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡದೆ ಅಧ್ಯಯನ ಮಾಡಿದ್ದೇ ಆದ್ರೆ ಸರ್ 70 ಅಂಕಗಳನ್ನ ಕವರ್ ಮಾಡ್ಬೋದು ಸರ್. 5 ಚಾಪ್ಟರ್ ಮೇಲೆ 70 ಅಂಕಗಳನ್ನ ಸಂಪೂರ್ಣವಾಗಿ ಆ ವಿದ್ಯಾರ್ಥಿ ಅಧ್ಯಯನ ಮಾಡಿರ್ಬೇಕು ಸರ್. ಯಾವುದೇ ಒಂದು ಪ್ರಶ್ನೆ ಬಿಡದಂತೆ 5 ಅಧ್ಯಾಯಗಳನ್ನ ಈಗ ನಾ ಹೇಳೋದಲ್ಲ ಸರ್, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ, MCQ ಆಗಿರ್ಬೋದು, 1 ಅಂಕ 2 ಅಂಕ 5 ಅಂಕ 10 ಅಂಕ ಎಲ್ಲ ಕವರ್ ಮಾಡಿದ್ದೆ ಆದ್ರೆ 70 ಅಂಕಗಳನ್ನ ಆರಾಮಾಗಿ ತಗೋಬಹುದು ಸರ್. ಸರ್ ನೀವು ಯಾವ ರೀತಿ ಅಂತೇಳಿ ನಿಮಗೆ ಕೆಲವೊಂದು ಪ್ರಶ್ನೆಗಳು ಸೃಷ್ಟಿ ಆದ್ರೆ ಇಲ್ಲಿ ಒಟ್ಟು
ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸರ್ ನಮ್ಮ ಪ್ರಶ್ನೆ ಪತ್ರಿಕೆ, ವಾರ್ಷಿಕ ಪ್ರಶ್ನೆ ಪತ್ರಿಕೆ 121 ಅಂಕಗಳಿಗೆ ಸಿದ್ಧಪಡಿಸುತ್ತದೆ ಸರ್. ಟೋಟಲ್ ಒಟ್ಟು ಅಂಕಗಳು 121 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುತ್ತದೆ. 121 ಅಂಕಗಳು ಟೋಟಲ್ ಸರ್. ಅದು ಅದರಲ್ಲಿ ಒಟ್ಟು ಪ್ರಶ್ನೆಗಳು ಎಷ್ಟಿರ್ತಾವ ಸರ್? 37 ಇರ್ತಾವ ಸರ್. 37 ಪ್ರಶ್ನೆಗಳು, ಒಟ್ಟು 121 ಅಂಕಗಳು ಸರ್. ಆದ್ರೆ ವಿದ್ಯಾರ್ಥಿಗಳು ಇದರಲ್ಲಿ ಎಷ್ಟು ಅಂಕಗಳಿಗೆ ಪರೀಕ್ಷೆ ಬರೀಬೇಕು ಸರ್? 80 ಸರ್. 80 ಅಂಕಗಳಿಗೆ ಮಾತ್ರ ಅವರು ಪರೀಕ್ಷೆಯನ್ನು ಬರೀಬೇಕಾಗ್ತದೆ ಸರ್. ಆದ್ರೆ ವಿದ್ಯಾರ್ಥಿಗಳಿಗೆ ಟೋಟಲ್ ಪ್ರಶ್ನೆಗಳು 37 ಅಂತಂದಾಗ 37 ಪ್ರಶ್ನೆಗಳಿಗೆ ಉತ್ತರ ಬರೆಯುವಂತಿಲ್ಲ ಸರ್. ಅಲ್ಲಿನೂ ಆಯ್ಕೆಗಳವ ಸರ್. ಈ 37 ಪ್ರಶ್ನೆಗಳಲ್ಲಿ 29 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಅಂತ ಕೊಟ್ಟಿರ್ತಾರೆ ಸರ್. ನೋಡಿ ಸರ್, 121 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ತಯಾರಾಗಿರ್ತದೆ ಸರ್. ಅದರಲ್ಲಿ ಟೋಟಲ್ 37 ಪ್ರಶ್ನೆಗಳಿರ್ತಾವೆ ಸರ್. ಆದ್ರೆ ವಿದ್ಯಾರ್ಥಿಗಳು 80 ಅಂಕಗಳಿಗೆ ಮಾತ್ರ ಪರೀಕ್ಷೆಯನ್ನು ಬರೀಬೇಕು ಸರ್. ಅದರಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರ ಬರೀಬೇಕಾಗ್ತದೆ ಸರ್ ಅಂದ್ರೆ 29 ಒಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ ಸರ್. ಸರ್, ಈ 80 ಅಂಕಗಳನ್ನ ವಿದ್ಯಾರ್ಥಿಗಳು ಗಳಿಸ್ಬೇಕಂದ್ರ 29 ಪ್ರಶ್ನೆಗಳಿಗೆ ಅವರು ಉತ್ತರ ಬರೀಬೇಕಾಗಿತ್ತು ಅಂದ್ರ ಇಲ್ಲಿ 9 ಅಧ್ಯಾಯಗಳನ್ನ ಓದಲೇಬೇಕು ಸರ್. ಅದರಲ್ಲಿ 9 ಅಧ್ಯಾಯಗಳಲ್ಲಿ ಹೆಚ್ಚು ಯಾವ ಒಂದು ಅಧ್ಯಾಯಗಳಿಗೆ ಒತ್ತು ಕೊಡಬೇಕು ಅಂತಂದಾಗ 5 ಅಧ್ಯಾಯಗಳು 1 ರಿಂದ 5 ಸರ್ 70 ಅಂಕ ಪಡಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಈಗ ನಮ್ಗೆ ಇದು ಬೇಡ ಸರ್, 80ಕ್ಕೆ 80 ಅಂಕಗಳು ಪಡಿಬೇಕಾಗಿದೆ. ಆ ವಿದ್ಯಾರ್ಥಿ 80ಕ್ಕೆ 80 ಪಡಿಬೇಕಾಗಿದೆ. ಏನ್ ಮಾಡ್ಬೇಕು? ಬಹಳ ಸಿಂಪಲ್ ಸರ್. ನೋಡಿ, ಒಂದು 1 ರಿಂದ 5 ಚೆನ್ನಾಗಿ ಸಂಪೂರ್ಣವಾಗಿ ಓದ್ಕೋಬೇಕು. ಇನ್ನೊಂದು, ಈ ಬಾರಿ ಸರ್ 2024-25ನೇ ಸಾಲಿನ ಒಂದು ಮಾಡೆಲ್ ನಾವು ನೋಡಿಕೊಂಡಾಗ ಮತ್ತು ಅದರ ಒಂದು ನೀಲನಕ್ಷೆಯನ್ನು ನೋಡಿಕೊಂಡಾಗ ಯಾವ ಪಾಠಕ್ಕೆ ಹೆಚ್ಚು ಒತ್ತು ಕೊಟ್ಟಾರ, ಯಾವ ಪಾಠದ ಮೇಲೆ ಹೆಚ್ಚು ಅಂಕಗಳು ಬರ್ತಾವ ಅಂತಂದಾಗ ಸರ್ 5ನೇ ಅಧ್ಯಾಯ ವೆರಿ ಇಂಪಾರ್ಟೆಂಟ್. 5ನೇ ಅಧ್ಯಾಯದ ಮೇಲೆ ಟೋಟಲ್ 18 ಅಂಕಗಳು ಒಂದೇ ಒಂದು ಅಧ್ಯಾಯದ ಮೇಲೆ ಬರ್ತಾವೆ ಸರ್. 2024-25ನೇ ಒಂದು ನೀಲನಕ್ಷೆ ಪ್ರಕಾರ ಸರ್ 5ನೇ ಅಧ್ಯಾಯದ ಮೇಲೆ 18 ಅಂಕಗಳು ಸರ್. ಯಾವ ಚಾಪ್ಟರ್ ಸರ್ ಅದು? ಸರ್, ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಎದುರಿಸುತ್ತಿರುವ ಸವಾಲುಗಳು ಸರ್. ಇದು ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. 5ನೇ ಚಾಪ್ಟರ್ ಅಲ್ಲಿ 18 ಅಂಕಗಳು ಇಲ್ಲಿ ಪ್ರಶ್ನೆಗಳನ್ನ, ಇದು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸರ್. ಅದ್ರ ಜೊತೆಗೆ ಸರ್ 7ನೇ ಒಂದು ಸ್ಥಾನದಲ್ಲಿ ಯಾವ ಪಾಠ ಹೆಚ್ಚು ಒತ್ತು ಕೊಡಬೇಕು ಅಂತಂದಾಗ ಸರ್ 9ನೇ ಅಧ್ಯಾಯ ಸರ್. ಈ ಬಾರಿ ಹೇಳ್ತಾ ಇದ್ದೀನಿ ಸರ್, ಈ ವರ್ಷದ 9ನೇ ಅಧ್ಯಾಯ ಸರ್ 16 ಅಂಕಗಳಿಗೆ ಸರ್ 16 ಅಂಕಗಳಿಗೆ ಇಲ್ಲಿ 9ನೇ ಅಧ್ಯಾಯದಲ್ಲಿ ಅಂಕಗಳು ಬರುವಂತ ಒಂದು ಸಂಭವ ಸರ್. ಸರ್, ತದನಂತರ 8ನೇ ಅಧ್ಯಾಯ ಸರ್ 15 ಅಂಕಗಳು ಸರ್. ಈ ರೀತಿ ನೆಕ್ಸ್ಟ್ ಸರ್ 7ನೇ ಅಧ್ಯಾಯ ಸರ್ 14 ಅಂಕಗಳು ಸರ್. ಸರ್, ಅದೇ ರೀತಿ 2ನೇ ಅಧ್ಯಾಯ ಸರ್ 14 ಅಂಕಗಳು ಸರ್. ಈ ರೀತಿ ಸರ್ ಒಂದು 5 ಅಧ್ಯಾಯಗಳನ್ನ ನಾವು ಕವರ್ ಮಾಡಿದ್ದೇ ಆದ್ರೆ ಸರ್ ವಿದ್ಯಾರ್ಥಿಗಳು ಈ ಒಂದು ಗುರಿಯನ್ನು ರೀಚ್ ಆಗೋದು ಸರ್. ಸರ್, ಇಲ್ಲಿ 2024-25ನೇ ಒಂದು ಸಾಲಿನಲ್ಲಿ 5, 9, 8, 7, 2 ಈ 5 ಅಧ್ಯಾಯಗಳನ್ನ ಸಂಪೂರ್ಣವಾಗಿ ವಿದ್ಯಾರ್ಥಿ ಅಧ್ಯಯನ ಮಾಡಿದ್ದೇ ಆದ್ರೆ 80ಕ್ಕೆ 80 ಅಂಕಗಳನ್ನ ಪಡೆದುಕೊಳ್ಳಬಹುದು ಸರ್. ಇದು ಸುಲಭದ ಮಾತು ಸರ್. ಇಲ್ಲಿ 9 ಅಧ್ಯಾಯಗಳನ್ನು ಓದಿದ್ರೆ ಏನು ಫರಕ್ ಬೀಳಲ್ಲ ಸರ್. ಆದ್ರೆ ಅತಿ ಹೆಚ್ಚು ಯಾವ ಒಂದು ಅಧ್ಯಾಯಗಳಿಗೆ ಒತ್ತು ಕೊಡಬೇಕು, ಈ ಹೆಚ್ಚು ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ವಿದ್ಯಾರ್ಥಿಗಳು. ಇದಾದ ನಂತರ ಸರ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಬೇಕೆ, ವಿದ್ಯಾರ್ಥಿಗಳು ಓದಿರ್ತಾರೆ ಸರ್, ಎಲ್ಲಾ ರೀತಿಯಿಂದ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಎಲ್ಲಿ ಎಡುತ್ತರ ಅಂಕಗಳನ್ನ ಪಡೆಯೋದರಲ್ಲಿ ಅಂತಂದಾಗ ಬರೆಯುವಂತ ವಿಧಾನ ಸರ್. ಹೌದಾ, ವರ್ಷಗಟ್ಲೆ ಅವರು ಓದಿರ್ತಾರೆ ಸರ್. ಹೌದಾ, ಅದನ್ನ 3 ತಾಸಿನಲ್ಲಿ ಅವ್ರು ಏನ್ ಮಾಡ್ಬೇಕಾಗ್ತದ, ಬರೆದು ಹೌದಾ ಅಂಕಗಳನ್ನ ಗಳಿಸ್ಕೋಬೇಕಾಗ್ತದೆ ಸರ್. ಅಲ್ಲಿ
ಬರೆಯುವಂಥ ವಿಧಾನವೂ ಸಹ ಬಹಳ ಮುಖ್ಯ ಆಗ್ತದೆ ಸರ್. ಸರ್ ಬರೆಯುವಂಥ ವಿಧಾನ ಹಿಂಗೆ ಬರೀಬೇಕು ಅನ್ನುವಂಥ ಒಂದು ಸಿಸ್ಟಮ್ ಅದ ಸರ್, ಪದ್ಧತಿ ಅದ ಸರ್. ಯಾವ ರೀತಿ ಅಂತಂದಾಗ ಈಗ ನಾನು ಹೇಳಿದೆ ಸರ್, ಬಹು ಆಯ್ಕೆಯಿಂದ ಒಂದು ಅಂಕ ತನಕ ನೇರ ಉತ್ತರಗಳು ಬರೀಬಹುದು ಸರ್. ಒಂದು ಪದ ಅಥವಾ ಒಂದು ವಾಕ್ಯ ಅಂತ ಇರ್ತದೆ. ಈಗ ಒಂದು ವಾಕ್ಯದಲ್ಲಿ ಒಂದು ಪದ ಅಥವಾ ಒಂದು ವಾಕ್ಯನೇ ಕೊಟ್ಟಿರ್ತಾರೆ ಸರ್. ಹೌದು. ಈಗ ಈಗ ಬಹು ಆಯ್ಕೆ ಅಂತಂದಾಗ ಒಂದು ಶಬ್ದನೇ ಇರ್ತದೆ ಸರ್. ಹೌದು. ಒಂದೇ ಒಂದು ಪದ. ಈಗ ಬಿಟ್ಟ ಸ್ಥಳ ಆಗಲಿ, ಹೊಂದಿಸಿ ಬರೆಯದೇ ಆಗಲಿ, ಎಲ್ಲನೂ ಒಂದೊಂದು ಪದಗಳಲ್ಲೇ ಉತ್ತರ ಬರೀಬೇಕಾಗ್ತದೆ. ಒಂದು ಅಂಕದಲ್ಲಿ ಮಾತ್ರ ಒಂದು ವಾಕ್ಯ ಬರಿಬಹುದು ಸರ್, ಇಲ್ಲ ಒಂದು ಪದದಲ್ಲಿ ಬರಿಬಹುದು ಸರ್. ಎಕ್ಸಾಂಪಲ್ ಆಗಿ ಒಂದು ಕ್ವಶನ್ ಸರ್. ಈಗ ಭಾರತವು ಯಾವಾಗ ಸ್ವತಂತ್ರ ಪಡೆಯಿತು? 1947 ಆಗಸ್ಟ್ 15 ಸರ್. ಉತ್ತರ ಇಷ್ಟೇ ಒಂದು ಪದದಲ್ಲೇ ಮುಗಿಸ್ಬೋದು ಸರ್, ಇಲ್ಲ ಒಂದು ವಾಕ್ಯದಲ್ಲಿ ಬರಿಬಹುದು ಸರ್. ಭಾರತವು 1947 ಆಗಸ್ಟ್ 15ರಂದು ಸ್ವತಂತ್ರವನ್ನು ಪಡೆದುಕೊಂಡಿತು. ಎರಡು ರೀತಿಯಲ್ಲಿ ಇಲ್ಲಿ ಇನ್ನೊಂದು ಸರ್, ವಿದ್ಯಾರ್ಥಿಗಳಿಗೆ ಸಮಯ ಅನ್ನುವಂಥದ್ದು ಪರಿಪಾಲನೆ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲಿ ಒಂದು ಪದದಲ್ಲಿ ಬರೆದ್ರೆ ಬಹಳ ಉತ್ತಮ ಸರ್. ಯಾಕಂದ್ರೆ ಟೈಮ್ ಸೇವ್ ಆಗ್ತದೆ ಸರ್. ಹೌದು. ನನ್ನೊಂದು ಪ್ರಶ್ನೆ ಸರ್, ಕೆಲವೊಂದು ವಿದ್ಯಾರ್ಥಿಗಳು ಆಗಸ್ಟ್ 15, 1947 ಅಂತ ಬರೆದಿರ್ತಾರೆ, ಬರೀಬಹುದು ಅಷ್ಟು? ಆಗಸ್ಟ್ 15, 1947 ಅಷ್ಟೇ ಉತ್ತರ ಸರ್. ನಾನು ಅದೇ ಹೇಳ್ತಾ ಇದ್ದೇನೆ, ಒಂದು ಪದದಲ್ಲೇ ಉತ್ತರ ಬರಿಬಹುದು ಸರ್, ಇಲ್ಲವೇ ವಾಕ್ಯದಲ್ಲಿ ಬರಿಬಹುದು. ಬಟ್ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ಬೆನಿಫಿಟ್ ಏನು ಅಂದ್ರೆ ಒಂದು ಪದದಲ್ಲಿ ಬರೆದ್ರೆ ಸಮಯದ ಉಳಿತಾಯ ಆಗ್ತದೆ ಸರ್. ಯಾಕಂದ್ರೆ ಇಡೀ ಸರ್ ಮೊದಲು 3.15 ಅಂದ್ರೆ 3 ಗಂಟೆ 15 ನಿಮಿಷ ಇತ್ತು ಸರ್ ಹೋದ ವರ್ಷದ ಒಂದು ವಿದ್ಯಾರ್ಥಿಗಳಿಗೆ. ಈ ವಿದ್ಯಾರ್ಥಿಗಳಿಗೆ 15 ನಿಮಿಷ ಕಡಿತ ಮಾಡ್ಯಾರ ಸರ್. ಈಗ ಇದ್ದಿದ್ದು 3 ಗಂಟೆ ಮಾತ್ರ ಪರೀಕ್ಷೆ. ಆ 3 ಗಂಟೆಯಲ್ಲಿ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಲು ಸಮಯ ಸರ್ 2.45 ಸರ್. 2 ಗಂಟೆ 45 ನಿಮಿಷಗಳು ಬರಲಿಕ್ಕೆ ಸಮಯ. ವಿದ್ಯಾರ್ಥಿಗಳು ಬರೆಯಲು ಸಮಯ 2.45 ಸರ್. ಈ 2.45 ಸರ್ 80 ಅಂಕಗಳಿಗೆ ಅವರು ಎಕ್ಸಾಮ್ ಅನ್ನ ಬರೀಬೇಕಾಗ್ತದೆ ಸರ್. ಸೊ ಅಲ್ಲಿ ಸಮಯದ ಒಂದು ಪರಿಪಾಲನೆಯನ್ನು ಬಹಳಷ್ಟು ನಾವು ನೋಡ್ಕೋಬೇಕಾಗ್ತದೆ, ಇಂಪಾರ್ಟೆಂಟ್ ಸರ್. ಅದರಲ್ಲಿ ವಿಶೇಷವಾಗಿ ಇನ್ನು ಬರೆಯುವಂತ ವಿಧಾನ ಸರ್, ಈಗ ಎಲ್ಲಿ ಎಡುತ್ತಾರೆ ಮಕ್ಕಳು ಅಂತಂದಾಗ 5 ಅಂಕ 10 ಅಂಕ ಬರೆಯೋದ್ರಿಂದ ಸ್ವಲ್ಪ ಎಡುತ್ತಾರೆ ಸರ್. ಅವ್ರದ್ದು ಒಂದು ಪದ್ಧತಿ ರೂಪದಲ್ಲಿ ಬರೆಯಲ್ಲ ಸರ್. ಈಗ 5 ಅಂಕದ ಪ್ರಶ್ನೆಗಳಿಗೆ ಸರ್ ಎಷ್ಟು ಪುಟಗಳಲ್ಲಿ ಉತ್ತರ ಬರೀಬೇಕು ಅಂತಂದಾಗ 1.5 ಪುಟದಿಂದ ಮೇ ಬಿ 1 ರಿಂದ 2 ಪುಟ ಬರಲೇಬೇಕು ಸರ್. ಯಾಕ 1.5 ಅಂತ ಯಾಕೆ ಹೇಳ್ದ ಸರ್, ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಲಾಂಗ್ ಇರ್ತವೆ ಸರ್, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಶಾರ್ಟ್ ಇರ್ತದೆ ಸರ್. ಅಲ್ಲಿ 1 ರಿಂದ 2 ಪುಟಗಳಷ್ಟು ಉತ್ತರ 5 ಅಂಕಕ್ಕೆ ಬರೀಬೇಕು ಸರ್. ಅಲ್ಲಿ ಇನ್ನೊಂದು ಪದ್ಧತಿ ಇದೆ ಸರ್, ಯಾವ ರೀತಿ ಬರೀಬೇಕು ಅಂತಂದಾಗ 3 ವಿಧಾನಗಳು ಪರಿಪಾಲಿಸ್ಬೇಕು ಸರ್ ನಾವು. ಒಂದು ಪೀಠಿಕೆ ಸರ್, ಕಂಪಲ್ಸರಿ ಪೀಠಿಕೆ ಹಾಕಿ, ಪೀಠಿಕೆ ಆದ ನಂತರ ವಿವರಣೆ ಸರ್, ವಿವರಣೆ ಅದಾದ ನಂತರ ಉಪಸಂಹಾರ ಸರ್, ಉಪಸಂಹಾರ. ಈ 3 ವಿಧಾನಗಳಲ್ಲಿ ವಿದ್ಯಾರ್ಥಿ ಉತ್ತರವನ್ನು ಬರೀಬೇಕಾಗ್ತದೆ ಸರ್. ಅದೇ ನೀವು 10 ಅಂಕದ ಪ್ರಶ್ನೆ ಅಂತ ಬಂದಾಗ ಸರ್, 10 ಅಂಕಕ್ಕೂ ಸರ್ 3 ರಿಂದ 4 ಪುಟಗಳಷ್ಟು ಉತ್ತರ ಬರೀಬೇಕು ಸರ್. ಕನಿಷ್ಠ ಅಂದ್ರೆ ಸರ್ 2.5 ಪುಟ ಸರ್, 2.5 ಪುಟ. 2.5 ಇಲ್ಲಿ 4 ಪುಟ ಅಂದ್ರೆ ಸರ್ ಕೆಲವೊಂದು ಪ್ರಶ್ನೆಗಳು ಆ ಪ್ರಶ್ನೆಗೆ ತಕ್ಕಂತೆ ಉತ್ತರ ಬರೀಬೇಕಾಗ್ತದೆ ಸರ್. ಅಲ್ಲಿ 4 ಪುಟಗಳಷ್ಟು ಸಹ ಉತ್ತರ ಆಗ್ತಕ್ಕಂಥ ಸಂಭವ ಇರುತ್ತೆ ಸರ್. ಹಾಗಾಗಿ 3 ರಿಂದ 4 ಪುಟಗಳು 10 ಅಂಕಕ್ಕೆ, 1 ರಿಂದ 2 ಪುಟಗಳು 5 ಅಂಕಕ್ಕೆ ಉತ್ತರವನ್ನು ವಿದ್ಯಾರ್ಥಿಗಳು ಬರೀಬೇಕಾಗ್ತದೆ ಸರ್. ಈ 3 ವಿಧಾನಗಳಲ್ಲಿ 10 ಅಂಕದ ಪ್ರಶ್ನೆಗೂ ಸಹ ಪೀಠಿಕೆ ಹಾಕ್ಬೇಕು ಸರ್, ವಿವರಣೆ ಮತ್ತು ಉಪಸಂಹಾರ. 3 ವಿಧಾನಗಳಲ್ಲಿ 5 ಮತ್ತು 10 ಅಂಕದ ಪ್ರಶ್ನೆಗಳಿಗೆ ವಿದ್ಯಾರ್ಥಿ ಉತ್ತರವನ್ನು ಬರೀಬೇಕಾಗ್ತದೆ ಸರ್. ಈ ರೀತಿ ಬರೆದಾಗ ವಿದ್ಯಾರ್ಥಿಗಳು ಈ 80ಕ್ಕೆ 80 ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಸರ್. ತುಂಬಾ ಧನ್ಯವಾದಗಳು ಎನ್ ಪ್ಯಾಟಿ ಸರ್ ಅವರಿಗೆ. ಯಾಕಂದ್ರೆ ದ್ವಿತೀಯ PUC ರಾಜ್ಯಶಾಸ್ತ್ರದ ವಿಷಯದ ಚರ್ಚಾಕೂಟದಲ್ಲಿ ಸಾಕಷ್ಟು ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದ, ಯಾವ ರೀತಿ ನೀವು ಬರೀಬೇಕು, ಯಾವ ರೀತಿ 100ಕ್ಕೆ 100 ರಾಜ್ಯಶಾಸ್ತ್ರದಲ್ಲಿ ಸ್ಕೋರ್ ಮಾಡಬಹುದು, ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಸಾಕಷ್ಟು ರೀತಿಯಾಗಿ ವಿವರಣೆ ಕೊಟ್ಟಿದ್ದಾರೆ. ತಮ್ಮ ಸಮಯವನ್ನು ಬಿಡುವ ಸಮಯ ನಮ್ಗೆ ವಿಶೇಷವಾಗಿ ನಮ್ಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ತುಂಬಾ
ನಿಮ್ಮ ಸಮಯ ಅಮೂಲ್ಯವಾದ ಸಮಯವನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಗಳು ಚರ್ಚಾಕೂಟಕ್ಕೆ ಭಾಗವಹಿಸಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬಹುದು, ಈ ಅನುಕೂಲ ಆಗುವಂತ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಈ ವಿಡಿಯೋ ಈ ಚರ್ಚಾಕೂಟ ನಿಮ್ಗೆ ಹೇಗೆ ಅನಿಸ್ತು, ಮತ್ತೆ ಇದರಲ್ಲಿ ಚರ್ಚಾಕೂಟ ಇದರ ಬಗ್ಗೆ ನಿಮ್ಮ ಕಮೆಂಟ್ ಮೂಲಕ ಮತ್ತು ತಮ್ಮ ವಿದ್ಯಾರ್ಥಿಗಳು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮತ್ತೆ ಕೊನೆ ಹಂತದ ತಯಾರಿ ಯಾವ ರೀತಿ ಇರಬೇಕು, ಮುಂದಿನ ಅವಧಿಯಲ್ಲಿ ಈ ರಾಜ್ಯಶಾಸ್ತ್ರದ ಮತ್ತು ಇತರೆ ವಿಷಯಗಳ ಉಪನ್ಯಾಸಕರನ್ನು ಕರೆದು ತನ್ನಿ ತಮ್ಮ ಈ ಚರ್ಚಾಕೂಟದಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದ. ನಮಸ್ಕಾರ ಸರ್.